ನೋಡಿ, ಮದುವೆ ಆದ್ಮೇಲೆ ಒಂದು ಸಿಚುವೇಶನ್ ಗಮನಿಸಿ. ಹುಡುಗನ ಮನೆಗೆ ಹುಡುಗಿ ಹೋಗ್ತಾ ಇರ್ತಾಳೆ. ಹುಡುಗಿ ಹೋಗುವಾಗ ಅಮ್ಮನ ಅಳ್ತಾ ಇರ್ತಾಳೆ, ತುಂಬಾ ಅಳ್ತಾ ಇರ್ತಾಳೆ. ದೂರದಲ್ಲಿ ಅಪ್ಪ ಸೈಲೆಂಟ್ ಆಗಿರ್ತಾರೆ. ಅಮ್ಮನಿಗೆ ಭಯ, ಮದುವೆ ಮಾಡಿ ಅವನ ಜೊತೆ ಕಳಿಸ್ತಾ ಇದೀವಿ, ನಾವು ನೋಡ್ಕೊಂಡಾಗ ಅವ್ನು ನೋಡ್ಕೊಂತಾನೋ ಇಲ್ವೋ ಅಂತ ಅಳ್ತಾ ಇರ್ತಾಳೆ. ನೀನು ಅಳ್ತಿರ್ತೀಯ. ದೂರದಲ್ಲಿ ನಿಮ್ಮ ಅಪ್ಪ ಸೈಲೆಂಟ್ ಆಗಿರ್ತಾನೆ. ಯಾಕೆ ಗೊತ್ತಾ? ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ರು ಹಂಗೆ ಸಾಕ್ತೀನಿ ಹೋಗು ಮಗಳೇ ಅನ್ನೋ ಸೈಲೆನ್ಸ್ ಅಲ್ಲಿ ಮೆಸೇಜ್ ಇದೆ. ನಿಮ್ ತಂದೆ ಮಾಡೋ ರಿಸ್ಕು ಬಹಳಷ್ಟು ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಒಬ್ಬ ಹುಡುಗಿ ವಯಸ್ಸಿಗೆ ಬಂದಾಗ ರೀ ಇಂಥ ಕಾಲೇಜಿಗೆ ಸೇರಿಸಿ ಅಂತ ಹೇಳೋದೆ ಅಮ್ಮನ ಕರ್ತವ್ಯ. ನಂತರ ದುಡ್ಡು ಸಾಲ ತಗೊಂಬ, ಬಡ್ಡಿ ಕಟ್ಟು ಅಪ್ಪನ ಹೆಗಲಿಗೆ. ವಯಸ್ಸಿಗೆ ಬಂದಾಗ ರೀ ಇಂಥ ಹುಡುಗನ್ನ ನೋಡಿ ಮದುವೆ ಮಾಡೋಣ ಅಂತ ಹೇಳೋದೆ ಅಮ್ಮನ ಕರ್ತವ್ಯ. ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಮುತ್ತೂಟಲ್ಲ ಮಣ್ಣಾಪುರಮಲ್ಲೋ ಗೋಲ್ಡ್ ಇಡು, ಸಾಲ ಮಾಡು, 2-3% ಬಡ್ಡಿಗೆ ತಗೊಂಬ, ಅಪ್ಪನ ಹೆಗಲಿಗೆ. ಹೆಣ್ಮಕ್ಳೊಂದು ಅರ್ಥ ಮಾಡ್ಕೊಳ್ಳಿ, ನೀವು ಮದುವೆ ಆಗಿ ಹೋದ ನಂತರ ಬೆಳಗ್ಗೆ ನೀವು ಗಂಡನ ಮನೆಯ ಆಸ್ತಿ, ನೀವು ಗಂಡನ ಮನೆಗೆ ಸೀಮಿತ, ನಿಮ್ಮ ಸಂಪಾದನೆ ನಿನ್ನ ಗಂಡನಿಗೆ, ನಿನ್ನ ಹೆಸರು ಗಂಡನಿಗೆ ಅಂತ ಗೊತ್ತಿದ್ರು 25 ವರ್ಷ ಅನ್ಕಂಡೀಷ್ನಲ್ ಆಗಿ ಹೋಗೋ ಮನೆಯಲ್ಲಿ ನಾವು ಮಗಳು ಚೆನ್ನಾಗಿರ್ಬೇಕು ಅನ್ನೋ ಅನ್ಕಂಡೀಷ್ನಲ್ಲಿ ನಿಮ್ಮ ಅಪ್ಪ ಅಮ್ಮ ಇಷ್ಟು ರಿಸ್ಕ್ ಮಾಡ್ತಿರ್ತಾರೆ.